ಚಿದಂಬರಂ ದೇವಸ್ಥಾನ. ಸ್ನೇಹಿತರೆ, ಇದು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಚಿದಂಬರ ರಹಸ್ಯ ಕಾದಂಬರಿ ಅಲ್ಲ. ಇದು ಚಿದಂಬರ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ನಿಮ್ಮನ್ನು. ಈ ದೇವಸ್ಥಾನದಲ್ಲಿ ಶಿವನನ್ನ ಲಿಂಗದ ರೂಪದಲ್ಲಿ ಅಲ್ಲ, ನಟರಾಜನ ರೂಪದಲ್ಲಿ ಪೂಜೆ ಮಾಡಲಾಗುತ್ತದೆ. ಹಾಗೆಯೇ ಈ ಸ್ಥಳವನ್ನ ಪ್ರಪಂಚದ ಹೃದಯ ಭಾಗದಲ್ಲಿರ್ತಕ್ಕಂತಹ ದೇವಸ್ಥಾನ ಅಂತ ಕೂಡ ಹೇಳಲಾಗುತ್ತದೆ. ಹಾಗಾಗಿ ಇದನ್ನ ಚಿದಂಬರಂ ಅಂತ ಹೇಳ್ತಾರೆ. ಈ ಚಿದಂಬರನ್ನು ಬಿಡಿಸಿ ನೋಡಿದರೆ ಚಿತ್ತ ಅಂತ ಅರಿವು ಜ್ಞಾನವನ್ನು ಮೂಡಿಸುವಂಥದ್ದು. ಹಾಗೆಯೇ ಅಂಬರಂ ಅಂತ ಹೇಳಿದರೆ ಆಕಾಶ, ಅಂದರೆ ಲಿಂಗದ ರೂಪದಲ್ಲಿ ಇಲ್ಲಿ ಪೂಜೆ ಆಗೋದಿಲ್ಲ, ಇಲ್ಲಿ ಪೂಜೆ ಆಗೋದು ನಟರಾಜನ ರೂಪದಲ್ಲಿ. ಹಾಗೆಯೇ ಇಲ್ಲಿ ವಿಷ್ಣು ಮತ್ತು ಶಿವ ಇರುವಂತಹ ಕೆಲವು ಕ್ಷೇತ್ರಗಳಲ್ಲಿ ಚಿದಂಬರಂ ಕೂಡ ಒಂದು. ಹಾಗೆಯೇ ಇದನ್ನ ಶಿವನ ಪಂಚಭೂತಗಳು ಅಂದರೆ ವಾಯು, ಅಗ್ನಿ, ಜಲ, ಆಕಾಶ, ಭೂಮಿ ಅಂತ ಹೇಳ್ತೀವಲ್ಲ, ಇದರಲ್ಲಿ ಈ ಚಿದಂಬರಂ ದೇವಸ್ಥಾನವನ್ನು ಆಕಾಶಕ್ಕೆ ಹೋಲಿಕೆ ಮಾಡಲಾಗಿದೆ. ಪಂಚಭೂತಗಳಲ್ಲಿ ಒಂದಾದ ಈ ಚಿದಂಬರ ದೇವಸ್ಥಾನಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ಇವತ್ತು ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಇಲ್ಲಿ ದೇವಸ್ಥಾನದ ಪ್ರಹಾರದಲ್ಲಿ ಮಾತ್ರ, ಅಂದರೆ ಹೊರಗಡೆ ಮಾತ್ರ ವಿಡಿಯೋ ಮಾಡ್ಬೋದು. ಒಳಗಡೆ ತುಂಬ ಸ್ಟ್ರಿಕ್ಟ್ ಇದೆ, ವಿಡಿಯೋ ಕವರೇಜ್ ಮಾಡೋ ಅವಕಾಶ ಇಲ್ಲ. ಸಾಧ್ಯವಾದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಮಾಹಿತಿಯನ್ನು ಕೊಡೋದಕ್ಕೂ ಮುಂಚೆ ನಮ್ಮೆಲ್ಲರಿಗೂ ನನ್ನ ಡಾರ್ಲಿಂಗ್ ಸೂರ್ಯ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿ ಬಂದಿದ್ರೆ ನಿಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಸೂರ್ಯ. ಹಾಗೆಯೇ ಸ್ನೇಹಿತರೆ, ಈ ಕನ್ನಡಿಗನ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಭಾವಿಸುತ್ತಾ ಬನ್ನಿ ಸ್ನೇಹಿತರೆ, ನನ್ನ ಜೊತೆ ಚಿದಂಬರ ನಟರಾಜ ದೇವಸ್ಥಾನವನ್ನು ಸುತ್ತಿ ನೋಡೋಣ. ಸ್ನೇಹಿತರೆ, ಸಿಲೈ ನಟರಾಜ ಪೆರುಮಾಳ್ ದೇವಸ್ಥಾನ ಅಥವಾ ಚಿದಂಬರ ನಟರಾಜ ದೇವಾಲಯ ಭಗವಂತನಾದ ಶಿವನಿಗೆ ಸಮರ್ಪಿತವಾದ ಒಂದು ಪ್ರಸಿದ್ಧ ಹಿಂದೂ ದೇವಾಲಯ. ಇದು ತಮಿಳುನಾಡಿನ ಕಡಲೂರು ಜಿಲ್ಲೆಯಲ್ಲಿರುವ ಚಿದಂಬರ ಪಟ್ಟಣದ ಹೃದಯ ಭಾಗದಲ್ಲಿರುವ ಅತಿ ದೊಡ್ಡ ದೇವಸ್ಥಾನ. ಈ ದೇವಸ್ಥಾನವನ್ನು ಚೋಳರು ಹಾಗೂ ಪಲ್ಲವರ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತದೆ. ಹಿಂದೂ ಸಾಹಿತ್ಯದಲ್ಲಿ ಚಿದಂಬರಂ ಶಿವನ ಅತ್ಯಂತ 5 ಪವಿತ್ರ ದೇವಾಲಯಗಳಲ್ಲಿ ಇದು ಒಂದು ಅಂತ ಹೇಳಲಾಗುತ್ತದೆ. ಪ್ರತಿಯೊಂದು ದೇವಾಲಯವನ್ನು ಒಂದೊಂದು ಪಂಚಭೂತಕ್ಕೆ ಹೋಲಿಕೆ ಮಾಡಲಾಗಿದೆ. ಪಂಚಭೂತಗಳು ಅಂತ ಹೇಳಿದರೆ ಆಕಾಶ, ಭೂಮಿ, ಅಗ್ನಿ, ವಾಯು, ವರುಣ. ಈ ಚಿದಂಬರ ದೇವಸ್ಥಾನವನ್ನು ಆಕಾಶಕ್ಕೆ ಹೋಲಿಕೆ ಮಾಡಲಾಗಿದೆ. ಅತ್ಯಂತ ಪವಿತ್ರ ದೇವಸ್ಥಾನಗಳು ಶಿವನ ಈ 5 ದೇವಸ್ಥಾನಗಳಲ್ಲಿ ಚಿದಂಬರ ಅತ್ಯಂತ ಮುಖ್ಯವಾದಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿದರೆ ಚಿನ್ನದ ಮೇಲ್ಛಾವಣಿ ಇರತಕ್ಕಂತಹ ಗರ್ಭಗುಡಿಯನ್ನು ನೀವು ನೋಡಬಹುದು ಸ್ನೇಹಿತರೆ. ನೀವು ಅಲ್ಲಿಗೆ ಹೋಗಿ ದೇವಸ್ಥಾನ ನೋಡಿದರೆ ದೇವರು ಎಲ್ಲಿದ್ದಾನೆ ಅಂತ ಹುಡುಕಾಡಬೇಕಾಗುತ್ತೆ. ಯಾಕಂದರೆ ಆ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಪೂರ್ತಿ ಬ್ಲ್ಯಾಂಕ್ ಆಗಿರುತ್ತೆ, ಅಂದರೆ ಖಾಲಿ ಆಗಿರುತ್ತದೆ. ಆಕಾಶವನ್ನು ಪ್ರತಿನಿಧಿಸುವುದರಿಂದ ಗರ್ಭಗುಡಿಯನ್ನು ಇಲ್ಲಿ ಖಾಲಿ ಬಿಡಲಾಗಿದೆ ಸ್ನೇಹಿತರೆ. ಇಲ್ಲಿ ಶಿವನನ್ನು 3 ರೂಪಗಳಲ್ಲಿ ಪೂಜಿಸಲಾಗುತ್ತದೆ. 3 ರೂಪಗಳು ಅಂದರೆ ಅವತಾರ. ಒಂದು ನಟರಾಜ ಅವತಾರ, ಸಕಲ ತಿರುಮಣಿ ಅಂತ ಹೇಳಲಾಗುತ್ತದೆ. ಹಾಗೆ ಎರಡನೆಯದು ಅರೆ ರೂಪ, ಅಂದರೆ ಚಂದ್ರ ಮೌಳೇಶ್ವರನ ಅವತಾರ ಅಂತ ಹೇಳಲಾಗುತ್ತದೆ. ಸ್ಫಟಿಕಲಿಂಗ ಅಂದರೆ ಅದಕ್ಕೆ ಸಕಲ ನಿಷ್ಕಲ ತಿರುಮಣಿ ಅಂತ ಹೇಳಲಾಗುತ್ತದೆ. ಇನ್ನೊಂದು ನಾನು ಹೇಳಿದ್ನಲ್ಲ, ರೂಪವಿಲ್ಲದ ನಿಷ್ಕಲ ತಿರುಮಣಿ, ಅಂದರೆ ಗರ್ಭಗುಡಿಯನ್ನು ಪೂರ್ತಿ ಖಾಲಿಯಾಗಿ ಬಿಡಲಾಗಿದೆ. ಹೀಗಾಗಿ ಇವು ಚಿದಂಬರಲ್ಲಿ ಶಿವನನ್ನು 3 ರೂಪಗಳಲ್ಲಿ ಕಾಣಬಹುದು. ಹಾಗೆ ಆರಾಧನೆ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಲಾಗುತ್ತದೆ. ಹಾಗಾಗಿ ನಟರಾಜನ ರೂಪ ಅತ್ಯಂತ ಪ್ರಮುಖವಾದಂತಹ ರೂಪ. ಯಾಕಂದರೆ ಶಿವನನ್ನು ದರ್ಶನ ಮಾಡುವಂಥದ್ದು ನಟರಾಜನ ರೂಪದಲ್ಲಿ.
ನೀವು ದೇವಸ್ಥಾನದ ಒಳಗೆ ಹೋದರೆ ದೇವಸ್ಥಾನದ ಸುತ್ತ 4 ರಾಜಗೋಪುರಗಳನ್ನು ನೋಡಬಹುದು ಸ್ನೇಹಿತರೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕುಗಳಲ್ಲಿಯೂ ರಾಜಗೋಪುರ ನೋಡಬಹುದು. ಈ ದೇವಸ್ಥಾನದಲ್ಲಿ ಶಿವನನ್ನು ನಟರಾಜನ ರೂಪದಲ್ಲಿ ಪೂಜೆ ಮಾಡೋದ್ರಿಂದ ಆ ನಟರಾಜನ ರೂಪಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಅಂದರೆ ನಟರಾಜನು ತನ್ನ ಪಾದದಡಿಯಲ್ಲಿ ಅಜ್ಞಾನವನ್ನು ನಾಶವನ್ನು ಮಾಡ್ತಾನೆ. ಹಾಗೆ ಕೈಯಲ್ಲಿ ಬೆಂಕಿ ಅಂದರೆ ವಿನಾಶದ ಶಕ್ತಿ, ದುಷ್ಟಶಕ್ತಿ ನಾಶ ಮಾಡುವಂಥದ್ದು. ಹಾಗೆಯೇ ಕೈ ಎತ್ತಿರುವ ಭಂಗಿಯಲ್ಲಿ ನೋಡಬಹುದು. ಅದನ್ನು ಜೀವನದ ಉದಾರಕ ಸಂಕೇತ ಅಂತ ಹೇಳಲಾಗುತ್ತದೆ. ಹಿಂಬದಿಯಲ್ಲಿ ಉಂಗುರ ಆಕಾರದಲ್ಲಿರುವ ಆ ಸಂಕೇತವನ್ನು ಪ್ರಪಂಚದ ಸಂಕೇತ, ವಿಶ್ವದ ಸಂಕೇತ ಅಂತ ಹೇಳಲಾಗುತ್ತದೆ. ಹಾಗೆ ಕೈಯಲ್ಲಿರುವಂಥ ಡಮರುಗ ಜೀವನದ ಮೂಲದ ಸಂಕೇತ ಅಂತ ವಿಶ್ಲೇಷಣೆ ಮಾಡಲಾಗಿದೆ. ಇದನ್ನ ತಿಲೈ ನಟರಾಜ ದೇವಸ್ಥಾನ ಅಂತ ಹೇಳ್ತಾರೆ. ತಿಲೈ ಅಂದರೆ ತಿಲೈ ಅರಣ್ಯಗಳು ಅಂತ. ಮೊದಲು ಇಲ್ಲಿ ತಿಲೈ ಮರಗಳ ದಟ್ಟವಾದ ಅರಣ್ಯ ಪ್ರದೇಶವಾಗಿತ್ತು. ಪುರಾಣಗಳ ಪ್ರಕಾರ ಇದಕ್ಕೊಂದು ಕಥೆಯೇ ಇದೆ ಸ್ನೇಹಿತರೆ. ಅದೇನೆಂದರೆ, ಹಿಂದೆ ಈ ದಟ್ಟವಾದ ತಿಲೈ ಅರಣ್ಯ ಪ್ರದೇಶದಲ್ಲಿ ಒಂದು ದೊಡ್ಡದಾದ ಋಷಿಮುನಿಗಳ ದಂಡೆ ಇತ್ತು. ಋಷಿಮುನಿಗಳಿಗೆ ಈ ಮಂತ್ರ ತಂತ್ರಗಳು ಹಾಗೆ ಯಕ್ಷಿಣಿಯ ವಿದ್ಯೆಗಳಲ್ಲಿ ಪಂಡಿತರಾಗಿದ್ದರು ಹಾಗೂ ಪ್ರಚಂಡರಾಗಿದ್ದರು. ಅವರು ದೇವರುಗಳನ್ನೇ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವಷ್ಟು ತಪಸ್ವಿಗಳಾಗಿದ್ದರು ಹಾಗೂ ದುರಹಂಕಾರಿಗಳಾಗಿದ್ದರು, ಗರ್ವದಿಂದ ಮೆರೆಯುತ್ತಿದ್ದರು. ಒಂದು ಸಾರಿ ನಮ್ಮ ಶಿವನು ಏನು ಮಾಡ್ತಾರೆ ಅಂದರೆ, ಅತ್ಯಂತ ಸೌಂದರ್ಯ ಯುವಕನ ರೂಪದಲ್ಲಿ ತುಂಬ ಆಕರ್ಷಣೀಯ ಹಾಗೂ ಪ್ರಕಾಶಮಾನವಾಗಿ ಒಬ್ಬ ಭಿಕ್ಷುಕನ ವೇಷದಲ್ಲಿ ಈ ತಿಲೈ ಕಾಡಿಗೆ ಬರುತ್ತಾರೆ. ನಮ್ಮ ಶಿವನ ಜೊತೆಗೆ ಹಾಗೆಯೇ ವಿಷ್ಣು ಕೂಡ ಬರ್ತಾರೆ ಮೊಹಿನಿ ರೂಪದಲ್ಲಿ. ಆ ಸುರದ್ರೂಪಿ ಭಿಕ್ಷುಕನನ್ನು ನೋಡಿ ಈ ಋಷಿ ಮುನಿಗಳ ಪತ್ನಿಯರು ಅಂದರೆ ಹೆಂಡತಿಯರು ಈ ಮಾಯಕಾರ ನಮ್ಮ ಶಿವನಿಗೆ ತುಂಬ ಇಷ್ಟಪಡುತ್ತಾರೆ. ಅಯ್ಯೋ ಎಷ್ಟು ಅಂದವಾಗಿದ್ದಾನೆ, ಅಯ್ಯೋ ಎಷ್ಟು ಸುಂದರವಾಗಿದ್ದಾನೆ ಅಂತ. ಅದೇನೋ ಹೇಳ್ತಾರಲ್ಲ, ಅಟ್ರಾಕ್ಷನ್ ಅಂತ, ಅದಾಗುತ್ತೆ ಅವರಿಗೆ, ಅಲ್ಲಿರುವ ಋಷಿಗಳ ಹೆಂಡತಿಯರಿಗೆ. ಹಾಗಾಗಿ ಆವಾಗ ಋಷಿಗಳಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆತನ ತೇಜಸ್ಸಿಗೆ ಮರಳಾಗಿ ಬಿಟ್ರಲ್ಲ ಅಂತ ತುಂಬ ಕೋಪಗೊಂಡ ಆ ಋಷಿಮುನಿಗಳು ಏನು ಮಾಡ್ತಾರಂದರೆ, ತಮ್ಮ ಯಾಕ್ಷಣ ಯುದ್ಧಗಳಿಂದ ಸರ್ಪಗಳನ್ನು ಆಹ್ವಾನ ಮಾಡ್ತಾರೆ. ಈ ಒಂದೊಂದೇ ಸರ್ಪಗಳನ್ನು ಆಹ್ವಾನ ಮಾಡಿದಾಗ ನಮ್ಮ ಶಿವ ಏನು ಮಾಡ್ತಾರಂದರೆ, ಭಿಕ್ಷುಕನ ವೇಷದಲ್ಲಿರುವ ಸರ್ಪಗಳನ್ನು ಜಡೆಗೆ ಕಟ್ಟಿಕೊಳ್ತಾರಂತೆ, ಇನ್ನೊಂದು ಕೈಯನ್ನು ತೋಳಿಗೆ ಕಟ್ಟಿಕೊಳ್ತಾರಂತೆ, ಹಾಗೆ ಕೊರಳಿಗೆ ಹಾಕ್ಕೊಳ್ತಾರಂತೆ ಸರ್ಪಗಳನ್ನು, ಹಾಗೆ ಸೊಂಟಕ್ಕೆ ಕೂಡ ಸರ್ಪಗಳನ್ನು ಕಟ್ಟಿಕೊಳ್ತಾರಂತೆ. ಇವರು ಈ ರೀತಿ ಮಾಡೋದ್ರಿಂದ ಋಷಿಗಳಿಗೆ ಇನ್ನೂ ಕೋಪ ಬಂದು ತಮ್ಮ ಯಾಕ್ಷಣೆಯ ವಿದ್ಯೆಯ ಮೂಲಕ ಒಂದು ಭಯಂಕರ ಹುಲಿಯನ್ನು ಚೂ ಬಿಡ್ತಾರಂತೆ. ಆಗ ಭಿಕ್ಷುಕನ ವೇಷದಲ್ಲಿರುವ ಶಿವ ಹುಲಿಯ ಚರ್ಮವನ್ನು ಸುಲಿದು ತನ್ನ ಸೊಂಟಕ್ಕೆ ಸುತ್ತಿಕೊಂಡು ಬಿಡ್ತಾರಂತೆ. ಇದರಿಂದ ತುಂಬ ಹತಾಶೆಯಾದ ಋಷಿಮುನಿಗಳು ಏನು ಮಾಡಿದರೂ ಆಗ್ತಿಲ್ವಲ್ಲ ಅಂತ ಹೇಳಿ ತಮ್ಮ ಎಲ್ಲ ಶಕ್ತಿಗಳನ್ನು ಒಗ್ಗೂಡಿಸಿ, ಅಂದರೆ 80,000 ಋಷಿಮುನಿಗಳು ಈ ಮಯಾಲಕನ್ ಎಂಬ ಅತ್ಯಂತ ಬಲಿಷ್ಠವಾದ ಭೂತವನ್ನು ಅಂದರೆ ರಾಕ್ಷಸನನ್ನು ಆಹ್ವಾನ ಮಾಡ್ತಾರೆ. ಆಗ ನಮ್ಮ ಶಿವನು ಆ ರಾಕ್ಷಸನನ್ನು ಚಿಕ್ಕ ಮಗುವಿನ ರೀತಿ ಅವನ ಬೆನ್ನನ್ನು ಏರಿ ತಲೆಯ ಮೇಲೆ ಕಾಲಿಟ್ಟು ಶಿವ ಮುಗುಳ್ನಗುತ್ತಾ ಆನಂದ ತಾಂಡವ ಮಾಡ್ತಾರೆ. ಆಗ ಶಿವನು ಆನಂದ ತಾಂಡವ ಮಾಡುತ್ತಾ ತನ್ನ ನಿಜ ಸ್ವರೂಪವನ್ನು ತೋರಿಸ್ತಾನೆ. ಆಗ ಈ ಋಷಿಗಳಿಗೆಲ್ಲ ಅರಿವಾಗುತ್ತೆ, ನಮ್ಮೆಲ್ಲ ಯಕ್ಷಿಣಿಯ ಮಂತ್ರಗಳಿಗೆ ಮಿಗಿಲಾದವನು ಭಗವಂತ ಅಂತ. ಹಾಗಾಗಿ ಇದನ್ನು ಅಜ್ಞಾನದ ಪರಭವ ಅಂತ ಕೂಡ ಹೇಳಲಾಗುತ್ತದೆ. ನಾನು ಆವಾಗಲೇ ತಿಳಿಸಿದ ಹಾಗೆ ಆನಂದ ತಾಂಡವ ಭಂಗಿ ಅಂದರೆ ನಟರಾಜನ ಭಂಗಿ. ಪಾದದಡಿಯಲ್ಲಿ ಅಜ್ಞಾನವನ್ನು ವಿನಾಶ ಮಾಡುವಂಥದ್ದು, ಕೈಯಲ್ಲಿ ಬೆಂಕಿ ದುಷ್ಟನಾಶ ಮಾಡುವಂಥದ್ದು, ಎತ್ತಿರುವ ಕೈ ಜೀವನದ ಉದ್ಧಾರಕ, ಹಿಂಬದಿಯಲ್ಲಿ ಇರುವಂಥ ಕೈ
ಉಂಗುರದ ಸಂಕೇತದಲ್ಲಿರುವ ವಿಶ್ವದ ಸಂಕೇತ, ಹಾಗೆಯೇ ಕೈಯಲ್ಲಿರುವ ಡಮರುಗ ಜೀವನದ ಮೂಲ ಸಂಕೇತ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಪುರಾಣದ ಪ್ರಕಾರ ಇನ್ನೊಂದು ಕಥೆ ಇದೆ ಸ್ನೇಹಿತರೆ, ಇದನ್ನು ನಾನು ನಿಮಗೆ ತಿಳಿಸಿ ಆಗಬೇಕು. ಭಗವಾನ್ ಶ್ರೀ ವಿಷ್ಣುವಿನ ಹಾಸಿಗೆ ಆಗಿರುವ ಶ್ರೀ ಆದಿಶೇಷ ಕೂಡ ಈ ಆನಂದ ತಾಂಡವವನ್ನು ತಾನೂ ಕೂಡ ನೋಡಬೇಕು ಅಂತ ಶಿವನ ಬಳಿ ಬೇಡಿಕೆ ಇಟ್ಟಾಗ ಶಿವನು ಆಶೀರ್ವಾದ ಮಾಡಿ, ನೀನು ತಿಲೈ ಅರಣ್ಯದಲ್ಲಿರುವ ಕಾಡಲ್ಲಿ ಪತಂಜಲಿ ರೂಪದಲ್ಲಿ, ಅಂದರೆ ಒಬ್ಬ ಸಂತನ ರೂಪದಲ್ಲಿ ಹೋಗಿ ಇರು, ನಾನು ಸಮಯ ಬಂದಾಗ ಆನಂದ ತಾಂಡವವನ್ನು ಮಾಡ್ತೇನೆ, ಆಗ ನೀನು ಅದರ ದರ್ಶನವನ್ನು ನೀನು ಮಾಡು ಅಂತ ಶ್ರೀ ಆದಿಶೇಷನನ್ನು ಈ ತಿಲೈ ಅರಣ್ಯ ಕಾಡಿಗೆ ಕಳಿಸಿರುತ್ತಾನೆ ಅಂತ ಹೇಳಲಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ಪ್ರಪಂಚದ ಮೂಲ ಸ್ಥಾನ, ಸೆಂಟ್ರಲ್ ಪ್ಲೇಸ್ ಅಂದರೆ ಹೃದಯ ಭಾಗ. ಪ್ರಪಂಚದ ಹೃದಯ ಭಾಗದಲ್ಲಿರುವಂಥ ತಿಲೈ ನಟರಾಜ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನನಗೆ ತಿಳಿದಷ್ಟು ತಿಳಿಸಿದ್ದೇನೆ. ಈ ಮಾಹಿತಿಗಳಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳುತ್ತಾ, ಈ ಕನ್ನಡಿಗನ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಭಾವಿಸುತ್ತಾ, ನೀವು ಕೂಡ ಈ ವಿಡಿಯೋ ನೋಡೋದು ಮಾತ್ರವಲ್ಲ, ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಹಲವು ವಿಷಯಗಳ ಜೊತೆ, ಒಳ್ಳೆಯ ಪ್ರೇಕ್ಷಣೀಯ ಕ್ಷೇತ್ರಗಳ ಜೊತೆಗೆ ವಿಡಿಯೋಗಳ ಜೊತೆ ಬರ್ತೀನಿ. ಮತ್ತು ಇದು ಬೆಂಗಳೂರಿಂದ ಇಲ್ಲಿಗೆ ದಿನಾಲು ಬೆಳಗ್ಗೆ ಮತ್ತು ಸಾಯಂಕಾಲ 2 ಟ್ರೈನ್ಗಳಿದೆ, ದಯವಿಟ್ಟು ಬರ್ಬೋದು ನೀವು. ಡೈಲಿ ಟ್ರೈನ್ ಇದೆ, ಬೆಂಗಳೂರು ಟು ಚಿದಂಬರಂ ಡೈಲಿ ಇದೆ. ಟ್ರೈನ್ ನಂಬರ್ 16529 ಅಂತ, ಅದು ಬೆಂಗಳೂರು SMTಯಿಂದ ಬರುತ್ತೆ. ಇನ್ನೊಂದು KSR ಇಂದ 16232 ಕಡಲೂರು ಪೋರ್ಟ್ ಅಂತ ಬರುತ್ತೆ, ಮೈಸೂರಿಂದ ಬರುತ್ತೆ. ಈ ಟ್ರೈನಲ್ಲಿ ಕೂಡ ನೀವು ಬರ್ಬೋದು. SMTಯಿಂದ ಬರೋ ರೈಲಿಗೆ, ಬೆಳಗಿನ ರೈಲಿಗೆ 150 ರೂಪಾಯಿ ಟಿಕೆಟ್ ಆಗುತ್ತೆ. ಮೈಸೂರಿಂದ KSR ಬೆಂಗಳೂರು ಮಾರ್ಗವಾಗಿ ಬರುವಂಥ ಈ ರೈಲಿಗೆ 185 ಆಗುತ್ತೆ ಅನ್ರಿಸರ್ವ್ಡ್. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ವಸತಿ ಅನುಕೂಲವಾಗಿ ನೀವು ಇಲ್ಲಿಗೆ ಬರ್ಬೋದು. ಹಾಗೆ ಸ್ನೇಹಿತರೆ, ಇಷ್ಟೊತ್ತು ಈ ವಿಡಿಯೋ ನೋಡಿದ ಸಹೃದಯಿ ಮನಸ್ಸುಗಳಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ, ಧನ್ಯವಾದಗಳೊಂದಿಗೆ ನಮಸ್ಕಾರ ಸ್ನೇಹಿತರೆ. ಇನ್ನೊಂದು ಬೇರೆ ವಿಷಯದ ಜೊತೆ ಬರ್ತೀನಿ.